ಹೆಸರು ವೆಂಕಟರಮಣಪ್ಪ ಅಂತ. ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳದ ಸ್ಟೇಟ್ ಜನರಲ್ ಸೆಕ್ರೆಟರಿ ಇದ್ದೀನಿ. ಈ ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಎಲ್ಲ ಬಲಗೈ ಜಾತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಉಪಜಾತಿಗಳೆಲ್ಲೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಾಡು ಮಾಡಿದ್ವಿ. ಈ ಪತ್ರಿಕಾಗೋಷ್ಠಿ ಉದ್ದೇಶ ಒಂದೇ, ನಮ್ಮ ನಾಡಿನ ವೀರ ವನಿತೆ ಒನಕೆ ಓಬವ್ವನವರ ಜಯಂತಿಯನ್ನು ಇದೇ ಡಿಸೆಂಬರ್ 15ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ವಿಜೃಂಭಣೆಯಿಂದ ಮಾಡಲು ನಾವು ತೀರ್ಮಾನ ಮಾಡಿ ಸುಮಾರು ಒಂದು 20 ದಿನಗಳಿಂದ ಭಾಳಷ್ಟು ಜನ ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಭಾಳಷ್ಟು ಜನ ಹಿರಿಯರು, ಕಿರಿಯರು, ಸ್ಟೂಡೆಂಟ್ಸು, ಮಹಿಳೆಯರು ಎಲ್ಲರೂ ಸಹ ಭಾಳ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲರೂ ಸಹ ಸಜ್ಜಾಗ್ತಾ ಇದ್ದಾರೆ. ಜೊತೆಗೆ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ನಮ್ಮ ಒನಕೆ ಓಬವ್ವನವರ ಜಯಂತಿಯಲ್ಲಿ ಇಷ್ಟು ದಿನಗಳ ಕಾಲ ನಮ್ಮ ಬಲಗೈ ಸಮುದಾಯದ ಮಹಿಳೆಯರ ಸಂಖ್ಯೆ ಕಡಿಮೆ ಇತ್ತು. ಈ ಸಲ ಭಾಳ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ. ನಾವೆಲ್ಲ ಸೇರಿ ಒನಕೆ ಓಬವ್ವನವರ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ತಗೊಂಡು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಮಾಜಿ ಸಂಸದರ ಜೊತೆ, ಮಾಜಿ ಶಾಸಕರ ಜೊತೆ, ಮಾಜಿ ಸಚಿವರ ಜೊತೆ ಎಲ್ಲರ ಜೊತೆನೂ ಮಾತಾಡಿದಾಗ ನಾವೆಲ್ಲರೂ ಬರ್ತೀವಿ, ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಒನಕೆ ಓಬವ್ವ ಜಯಂತಿಯನ್ನು ಸರ್ಕಾರ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಲು ಹಗಲಿರುಳು ಶ್ರಮಿಸಿದಂಥ ನೆಹರು ಓಲೇಕರ್ ಅವರು, ಹಾವೇರಿ ಶಾಸಕರು, ಮುಖ್ಯವಾಗಿ ಅವರು ತನ್ನ ಶಾಸಕತ್ವವನ್ನೇ ಕಳ್ಕೊಂಡ್ಬಿಟ್ರು ನಮ್ಮ ಈ ಒನಕೆ ಓಬವ್ವ ಜಯಂತಿ ವಿಚಾರದಲ್ಲಿ. ಹಾಗಾಗಿ ಅವರು ಬರ್ತಾಯಿದ್ದಾರೆ, ಅವ್ರಿಗೆ ವಿಶೇಷವಾದಂಥ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ. ಜೊತೆಗೆ ಒನಕೆ ಓಬವ್ವನವರ ಮರಿ ಮೊಮ್ಮಗ ನಿರಂಜನ್ ಅಂತ ಹೇಳ್ಬಿಟ್ಟು ಅವರು ಸಹ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಜೊತೆಗೆ ನಮ್ಮ ಮಳವಳ್ಳಿ ಮಾಜಿ ಶಾಸಕರಾದಂಥ ನಮ್ಮ ಮಲ್ಲಾಜಮ್ಮ ಅವರಾಗಿರ್ಬೋದು, ನಮ್ಮ ಸಕಲೇಶ್ಪುರದ ಮಾಜಿ ಶಾಸಕರಾದಂಥ ಎಚ್ ಕೆ ಕುಮಾರಸ್ವಾಮಿ ಅವರಾಗಿರ್ಬೋದು, ಮಾಜಿ ಸಂಸದರಾದಂಥ ಕೋಲಾರ ಮಾಜಿ ಸಂಸದರಾದಂಥ ಮುನಿಸ್ವಾಮಿ ಅವರಾಗಿರ್ಬೋದು, ನಮ್ಮ ದೇವನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದಂಥ ನಿಸರ್ಗ ನಾರಾಯಣಸ್ವಾಮಿ ಅವರಾಗಿರ್ಬೋದು, ಜೊತೆಗೆ ವಿವಿಧ ಸಂಘಟನೆಗಳಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ನಾಯಕರು, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು, ಹಿರಿಯ IAS ಅಧಿಕಾರಿಗಳು, IPS ಅಧಿಕಾರಿಗಳು, ಚಿಂತಕರು, ಸಂಶೋಧನಾಶೀಲರು, ಸಂವಿಧಾನ ಚಿಂತಕರು ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಒನಕೆ ಓಬವ್ವ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡೋದ್ರ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಎಲ್ಲರಿಗೂ ಸಹ ಅವರಿಗೆ ಒಂದು ಸನ್ಮಾನ ಮಾಡೋದ್ರ ಮೂಲಕ ನಮ್ಮ ತಾಯಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು ಅಂದು ಬೆಳಗ್ಗೆ ಸೋಮವಾರ ಬೆಳಗ್ಗೆ 15ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಇಲ್ಲಿ ನಾವು ಮೆರವಣಿಗೆ ಹೊಡ್ತು. ನಮ್ಮ ಅಂಬೇಡ್ಕರ್ ಭವನದಿಂದ ಪಲ್ಲಕ್ಕಿಗಳು, ಹೂವಿನ ಅಲಂಕಾರದ ಪಲ್ಲಕ್ಕಿಗಳು, ತಾಳ ಮೇಳಗಳು ಎಲ್ಲರೂ ಸಹ ಒನಕೆಗಳಿಂದ ಹಿಡಿದು ಪ್ರತಿಯೊಂದೂ ಸಹ ಮಹಿಳೆಯರಿಂದ ಕುಂಭ ಕಳಶಗಳೊಂದಿಗೆ ನಾವು ಮೆರವಣಿಗೆ ಸಾಗಿ BB ರಸ್ತೆಯಲ್ಲಿರ್ತಕ್ಕಂಥ ಕನ್ನಡ ಭವನದಲ್ಲಿ ಅತಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆಹ್ವಾನ ಮಾಡಬೇಕು ಅಂತ ಇವತ್ತು ಪತ್ರಿಕಾಗೋಷ್ಠಿ ನಡೆದಿದ್ವಿ. ದಯವಿಟ್ಟು ಪ್ರತಿಯೊಬ್ಬರು ಪಾಲ್ಗೊಂಡು ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀವಿ. ಸರ್, ಚಿಕ್ಕಬಳ್ಳಾಪುರ ಶಾಸಕರು, ಸಚಿವರು ಏನಾದರೂ ಭಾಗಿಯಾಗ್ತಾರೆ ಸರ್ ಕಾರ್ಯಕ್ರಮದಲ್ಲಿ? ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಇದೊಂದು ನಮ್ಮ ಬಲಗೈ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಯಾವುದೇ ಬೇರೆಯ ವರ್ಗ ಶಾಸಕರಾಗಿರ್ಬೋದು, ಸಂಸದರಿಗಾಗಿರ್ಬೋದು ನಾವು ಆಹ್ವಾನ ಕೊಟ್ಟಿಲ್ಲ. ಕೇವಲ ನಮ್ಮ ಸಮುದಾಯದ ಶಾಸಕರು ಮತ್ತು ಸಚಿವರು, ಮಾಜಿ ಶಾಸಕರು ಮಾತ್ರ ಬರ್ತಾಯಿದ್ದಾರೆ. ಇದು ನಾವು ಮಾತ್ರ ಮಾಡ್ತಾಯಿದ್ದೀವಿ. ಯಾರ ವಿರುದ್ಧ ಅಲ್ಲ, ಜಿಲ್ಲಾಡಳಿತ ವಿರುದ್ಧ ಅಲ್ಲ, ಯಾವುದೇ ವರ್ಗದ ವಿರುದ್ಧ ಅಲ್ಲ, ಯಾವುದೇ ಶಾಸಕರ ಸಂಸದರ ವಿರುದ್ಧ ಅಲ್ಲ. ನಮ್ಮ ಜನಾಂಗವನ್ನು ನಮ್ಮ ಜನಾಂಗದಲ್ಲಿ ಅವರು ಹುಟ್ಟಿರೋದಕ್ಕೆ ನಮ್ಮ ಹೆಮ್ಮೆ ಆಗ್ತಾ ಇದೆ ಇವತ್ತು. ಯಾಕೆ ನಮ್ಮ ಒನಕೆ ಓಬವ್ವನವರು ನಮಗೆ ಗೊತ್ತಿರಲಿಲ್ಲ ಇತಿಹಾಸ. ಬುಕ್ಗಳಲ್ಲಿ ಓದ್ಕೊತಾ ಇದ್ವಿ, ಸಿನಿಮಾಗಳು ನೋಡ್ತಾ ಇದ್ವಿ, ಕತೆ ಕಾದಂಬರಿಗಳಲ್ಲಿ ಒನಕೆ ಓಬವ್ವನ ಬಗ್ಗೆ ನಾವು ನೋಡ್ಕೊತಾ ಇದ್ವಿ. ಆದರೆ ಒನಕೆ ಓಬವ್ವನವರು ಛಲವಾದಿ ಸಮುದಾಯದವರು ಅಂತೇಳ್ಬಿಟ್ಟು ನಮಗೆ ಇತ್ತೀಚೆಗೆ ಗೊತ್ತಾಗಿದೆ. ಹಾಗಾಗಿ ಅವರಿಗೆ ನಾವು ಒಂದು ಗೌರವ ಸಲ್ಲಿಸಬೇಕು ಅಂತೇಳ್ಬಿಟ್ಟು ಮಾಡ್ತೇವೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲೂ ಪ್ರತಿಯೊಬ್ಬರು ಪಾಲ್ಗೊಂಡಿದ್ದಾರೆ, ಅವರು ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವ ಸಲ್ಲಿಸಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯದವರು ಅವ್ರಿಗೆ ಏನು ಗೌರವ ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತಾ ಇದ್ದಾರೆ. ಸರ್, ಅವತ್ತು ಸರ್ಕಾರಿ ಕಾರ್ಯಕ್ರಮ